ಹಾಯ್ ಸರ್, ನಮಸ್ತೆ. ನನ್ನ ಹೆಸರು ಅಜಯ್ ಅಂತ ಹೇಳ್ಬಿಟ್ಟು. ನಾನು ನರಸಿಂಹರಾಜಪುರ ತಾಲೂಕು, ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ನಾನೊಂದು ಶ್ರೀನಿಧಿ ಮೆಟಲ್ಸ್ ಆ್ಯಂಡ್ ಹೋಮ್ ಅಪ್ಲೈನ್ಸಸ್ ಅಂತ ಒಂದು ಕಿಚನ್ ವೇರ್ ಪ್ರಾಡಕ್ಟ್ನ ಒಂದು ಅಂಗಡಿ ನಡೆಸ್ತಾ ಇದ್ದೀನಿ ಸರ್. ಇದು ಆ್ಯಕ್ಚುಲಿ ತಂದೆ ನಡೆಸ್ತಾ ಇದ್ದು 50 ಇಯರ್ಸಿಂದ ತಂದೆ ನಡೆಸ್ತಾರೆ. 72 ಸ್ಟಾರ್ಟ್ ಮಾಡಿದ್ದು. ಈಗ 2 ಇಯರ್ಸಿಂದ ನಾನು ನಡೆಸ್ತಾ ಇದ್ದೀನಿ ಸರ್. ನಾನು ಆ್ಯಕ್ಚುಲಿ BTA ನಾನ್ BTA ಮೆಂಬರ್. ನಾನು ಕಂಟಿನ್ಯೂ ಲಾಸ್ಟು ಜೂನಿಂದ ನಾನು BTAನ ಫಾಲೋ ಮಾಡ್ತಾಯಿದ್ದೀನಿ ಸರ್. ನಾನು ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿದ್ದೆ, 4 ಡೇಸು ಮಾಸ್ಟರ್ ಕ್ಲಾಸು. ಅದೇ ತುಂಬ ಟ್ರಾನ್ಸ್ಫಾರ್ಮೇಷನ್ ಆಗಿದೆ ಸರ್. ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಏನು ನೀವು ಎಲ್ಲ ಫ್ರೀ ಕ್ಲಾಸಸ್ ಎಲ್ಲ ಕಂಡಕ್ಟ್ ಮಾಡ್ತಾಯಿದ್ರಿ, ಎಲ್ಲದಕ್ಕೂ ಅಟೆಂಡ್ ಮಾಡಿದ್ದೆ ಸರ್. ನಾನು ಲಾಸ್ಟ್ 1 ಮಂತ್ ಬ್ಯಾಕಲ್ಲಿ ಮೆಡಿಟೇಷನ್ ಕ್ಲಾಸು MMM ಮಾರ್ನಿಂಗ್ ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ರಿ. ಅದರಲ್ಲಿ ನಾನು ಟೋಟಲ್ ಎಷ್ಟು ದಿವಸ ನಮಗೆ ಕ್ಲಾಸಸ್ ನಡೀತು ಅಷ್ಟು ದಿವಸ ಬೆಳಗ್ಗೆ 4:15ಗೆ ಎದ್ದು ರೆಡಿಯಾಗಿ 5 o'clock ಎಕ್ಸಾಕ್ಟ್ಲಿ ವೀಡಿಯೋ ಆನ್ ಮಾಡಿಕೊಂಡು ನಾನು ಅಟೆಂಡ್ ಆಗ್ತಿದ್ದೆ ಸರ್. ಆ್ಯಕ್ಚುಲಿ ನಾನು ಮುಂಚೆ ಮೆಡಿಟೇಷನ್ ಮಾಡ್ತಾಯಿದ್ದೆ, ಬಟ್ ಇಷ್ಟೊಂದು ಎಫೆಕ್ಟಿವ್ ಆಗಿ ಮಾಡ್ತಾಯಿರಲಿಲ್ಲ. ಯಾಕೆ ಅಂದರೆ ಕಮ್ಯುನಿಟಿಯಲ್ಲಿ ನಾವು ಮೆಡಿಟೇಷನ್ ಮಾಡ್ತಾಯಿದ್ದ ತುಂಬ ಎಫೆಕ್ಟಿವ್ ಇದೆ ಸರ್. ನಾನು ಅದ್ರಲ್ಲಿ ಮತ್ತೊಂದು ಏನು ಚೇಂಜಸ್ ಆಗಿದೆ ಅಂದರೆ ನನಗೆ ಅದರಲ್ಲಿ ಡೇ ಪ್ಲ್ಯಾನ್ ಡೈಲಿ ನಮಗೊಂದು ಡೇ ಪ್ಲ್ಯಾನ್ ಬರೆಯೋಕ್ಕೆ ಹೇಳಿದ್ರಿ. ಅದಾದಮೇಲೆ 10 ಗೋಲ್ಸ್ ಸೆಟ್ ಮಾಡಿ ಅಂತ ಹೇಳಿದ್ರಿ. ನಾನು ಸುಮ್ಮನೆ ರ್ಯಾಂಡಮ್ ಬರೆದಿದೆ ಸರ್. ಬಟ್ ನಾನು ಡೇ ಪ್ಲ್ಯಾನ್ ಒಟ್ಟರಾಶಿ ನಾವೇನು ಅಂಗಡಿಯಲ್ಲಿ ಮಾಡ್ತೀವಿ, ನೆನಪಾಗಿದ್ದು ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲ. ಬಟ್ ಡೇ ಪ್ಲ್ಯಾನ್ ಬರೆದಿದ ಮೇಲೆ ನನಗೆ ತುಂಬ ಟ್ರಾನ್ಸ್ಫಾರ್ಮೇಷನ್ ಆಗಿದೆ ಸರ್. ಆಮೇಲೆ ಗೋಲ್ಸು ಅಷ್ಟೇ. ಇದುವರೆಗೂ ಗೋಲ್ಸ್ ಇಲ್ದಲೇ ನಾವು ಎಲ್ಲ ವ್ಯವಹಾರ ನಡ್ಸ್ಕೊಂಡು ಬರ್ತಾಯಿದ್ವಿ. ಬಟ್ ಇವಾಗ ಗೋಲ್ ಸೆಟ್ ಆದಮೇಲೆ ಫುಲ್ ಫೋಕಸ್ ಅದ್ರ ಮೇಲೆ ಆಗಿಬಿಟ್ಟಿದೆ ಸರ್. ತುಂಬ ಖುಷಿ ಆಗುತ್ತೆ ಸರ್. ಆಮೇಲೆ ನೀವು ಅಸೈನ್ಮೆಂಟ್ಸು ಡೈಲಿ ಒಂದೊಂದು ಅಸೈನ್ಮೆಂಟ್ಸ್ ಕೊಡ್ತಾಯಿದ್ರಿ, ಏನು ವಾಯ್ಸ್ ನೋಟ್ ಕೊಡೋದಾಗಲಿ, ಆಮೇಲೆ ನಮ್ಮದು ಗೋಲ್ಸು ಬರೆಯೋದು, ಡೇ ಪ್ಲ್ಯಾನ್ಸು, ಆಮೇಲೆ ನೀವು ಇನ್ಸ್ಟಾಗ್ರಾಮಲ್ಲಿ ಇಲ್ಲ ಫೇಸ್ಬುಕ್ಕಲ್ಲಿ ಇದು ಮಾಡೋದಕ್ಕೆ ಅದಕ್ಕೊಂದು ನಮ್ಮ ಕಮೆಂಟ್ಸು ಮಾಡೋದಕ್ಕೆಲ್ಲ ನೀವು ಅಸೈನ್ಮೆಂಟ್ಸ್ ಕೊಡ್ತಾಯಿದ್ರಿ. ಅದ್ರ ಮಧ್ಯದಲ್ಲಿ ಲಾಸ್ಟ್ ಒನ್ ವೀಕು ಗ್ಯಾಪ್ ಹಾಕಿನ ಮುಂಚೆ ನಮಗೆ ಇದು ಕೊಟ್ಟಿದ್ದೀವಿ ಸರ್, ಒಂದು ಅಸೈನ್ಮೆಂಟು. ಸೆಲ್ಫ್ ಮಾಸ್ಟ್ರಿ 3, 5 ಮತ್ತು 7 ವಾಚ್ ಮಾಡಿ ಕಂಪ್ಲೀಟ್ ಮಾಡಿ ಅಂತ ಹೇಳಿದೆ ಸರ್. ಮೈಂಡ್ ಮಾಸ್ಟ್ರಿ, ಆಮೇಲೆ ಇಂಟೆಲೆಕ್ಚುವಲ್ ಮಾಸ್ಟ್ರಿ, ಆಮೇಲೆ ಎಮೋಷ್ನಲ್ ಮಾಸ್ಟ್ರಿ. ನಾನು ಫಸ್ಟಿಂದ 2 ಮುಂಚೆ ಕಂಪ್ಲೀಟ್ ಮಾಡಿದೆ ಸರ್. ಆದಮೇಲೆ ನಾನು ಕಂಪ್ಲೀಟ್ ಮಾಡಿರಲಿಲ್ಲ. ಬಟ್ ನೀವು ಹೇಳಿದ್ರೆ ಸೀರಿಯಸ್ ಆಗಿ ತೊಗೊಂಡು ನಾನು ಕಂಪ್ಲೀಟ್ ಮಾಡಿದೆ ಸರ್. ಕಂಪ್ಲೀಟ್ ಮಾಡ್ತಾ ನಾನು ಆ್ಯಕ್ಚುಲಿ 3 ಆದಮೇಲೆ 5 ಮಾಡಬೇಕಾಗಿತ್ತು. 3 ಆದಮೇಲೆ ಇಂಟ್ರೆಸ್ಟು ಕಂಟಿನ್ಯೂ ಆಗ್ತಾಯಿತ್ತು. 3 ಆದಮೇಲೆ 4 ಫಿಸಿಕಲ್ ಮಾಸ್ಟ್ರಿ, ಅದು ಇಂಟೆಲೆಕ್ಚುವಲ್ ಮಾಸ್ಟ್ರಿ, ಪವರ್ ಆಫ್ ಸೈಲೆನ್ಸು, ಲಾಸ್ಟಿಗೆ ಎಮೋಷ್ನಲ್ ಮಾಸ್ಟ್ರಿ. ಅದಾದಮೇಲೆ ಲಾಸ್ಟಿಗೆ ನಾನು ಆರ್ಟ್ ಆಫ್ ಗೋಲ್ ಸೆಟ್ಟಿಂಗ್ ಅದು ಕೂಡ ನಾನು ಕಂಪ್ಲೀಟ್ ಮಾಡಿದೆ ಸರ್. ನನಗೆ ಈಗ ನಾನು ಸೆಲ್ಫ್ ಮಾಸ್ಟ್ರಿ ಏನು ಅಟೆಂಡ್ ಆದಮೇಲೆ ಸರ್ ತುಂಬ ನನಗೆ ಫಿಸಿಕಲ್ ಮಾಸ್ಟ್ರಿ ತುಂಬ ನನಗೆ ಇಂಪ್ಯಾಕ್ಟ್ ಆಯಿತು ಸರ್. ಎಮೋಷ್ನಲ್ ಮಾಸ್ಟ್ರಿ ಆಲ್ಸೋ ಅಷ್ಟೇ. ನನಗೆ ನಿಜವಾಗ್ಲೂ ನಾವು ಏನು ಸೆಲ್ಫ್ ಮಾಸ್ಟ್ರಿ ಅಟೆಂಡ್ ಮಾಡೋದೇ ನೀವು ಫ್ರೀ ಆಫ್ ಕಾಸ್ಟಲ್ಲಿ ನೀವೊಂದು ಕೊಟ್ಟಿದ್ರು, ನಮಗೆ ಒಂದು ಕಾಂಪ್ಲಿಮೆಂಟ್ರಿ ಒಂದು ಕೋರ್ಸ್ ಗಿಫ್ಟಾಗಿ ಕೊಟ್ಟಿದ್ರು, ಅದು ನಿಜವಾಗ್ಲೂ ವೆರಿ ಅಮೇಝಿಂಗ್ ಸರ್. ತುಂಬ ಟ್ರಾನ್ಸ್ಫಾರ್ಮೇಷನ್ ಆಗಿದೆ ನನ್ನ ಲೈಫಲ್ಲಿ. ತುಂಬ ಚೇಂಜಸ್ ಮಾಡಿದ್ದೀನಿ ಸರ್. ನೀವೇನು ಹೇಳೋಂಗೆ ಅದರಲ್ಲಿ ನಾವು ಮೊಬೈಲಲ್ಲಿ ಹೆಸರುಗಳು ಯಾವ ಥರ ಸೇವ್ ಮಾಡ್ಕೋಬೇಕು, ನಮ್ಮ ಫುಡ್ ಹ್ಯಾಬಿಟ್ಸ್ ಯಾವ ಥರ ಇರಬೇಕು, ನಾವು ಎಲ್ಲ ರೀತಿ ಎಂಥ ಜನ ಜೊತೆ ಬೆರೀಬೇಕು, ನಮ್ಮ ಲೈಫ್ ಸ್ಟೈಲ್ ಯಾವ ಥರ ಇಟ್ಕೊಂಡಿರ್ಬೇಕು, A to Z ನಾನು ತುಂಬ ಚೇಂಜಸ್ ಮಾಡಿದ್ದೆ. ಆಮೇಲೆ ಬೆಳಿಗ್ಗೆ ವರ್ಕೌಟ್ಸ್ ಮಾಡೋದಾಗಲಿ, ಬೆಳಿಗ್ಗೆ ನಮ್ಮ ಫಿಸಿಕಲ್ ಮೇಲೆ ನಾವು ಯಾವ ಥರ ಫಿಟ್ನೆಸ್ ಇಟ್ಕೊಂಡಿರ್ಬೇಕು ಎಲ್ಲ ನಾವೆಲ್ಲ ಕೇಳಿ ಇಮ್ಮಿಡಿಯೇಟ್ ಯಾವತ್ತು ಕ್ಲಾಸ್ ನೋಡಿದ ನೆಕ್ಸ್ಟ್ ಡೇಯಿಂದನೇ ನಾನು ಬೆಳಿಗ್ಗೆ ಮೆಡಿಟೇಷನ್ ಮುಗಿಸ್ಕೊಂಡು ಇಮ್ಮಿಡಿಯೇಟ್ ನಾನು ರನ್ನಿಂಗು ಎಕ್ಸಸೈಸಸ್ ಮಾಡಿಬಿಟ್ಟು ಆ ದಿನ ಫುಲ್ಲು ಬೆಳಿಗ್ಗೆ ನಾವು ನಿದ್ದೆ ಕಡಿಮೆ ಆಗ್ತೀವಿ ಅಂತಲೇ ಅನ್ನಿಸ್ತಾ ಇಲ್ಲ ಸರ್. ನಿಜವಾಗಿ ನಾವು ಲೇಟ್ ನೈಟ್ ಮಲಗ್ತೀವಿ, ಬಟ್ ಬೆಳಗ್ಗೆ 4:30 ಎದ್ರೂ ನನಗೆ ಶಾರ್ಟ್ ಟರ್ಮಲ್ಲಿ ನಿದ್ದೆ ಆಗ್ತಿದೆ. ಆಮೇಲೆ ದಿನ ಇಡೀ ನನಗೇನು ಸುಸ್ತಾಗ್ತಿತ್ತು, ಏನೂ ಇಲ್ಲ ಸರ್. ತುಂಬ ಎನರ್ಜಿಟಿಕ್ ಆಗಿರುತ್ತೆ. ಥ್ಯಾಂಕ್ ಯು ಸತ್ಯ ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬ ಮೆಡಿಟೇಷನಿಂದ ಭಾರಿ ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ತುಂಬ ಥ್ಯಾಂಕ್ ಯು ಸತ್ಯ ಸರ್. ಥ್ಯಾಂಕ್ ಯು BTA. ಥ್ಯಾಂಕ್ ಯು.